ಇವನಿಗೆ ಯಾಕೋ ಮೂವಿಗಳನ್ನ ಆಫರ್ ಮಾಡ್ತಾ ಇದ್ದೀರಾ? ಮೊನ್ನೆ ತಾನೇ ರಿಲೀಸ್ ಆಗಿರೋ ಅಖಂಡ 2 ನ ನೋಡಿನೇ ನನಗೆ ಇನ್ನೂ ಮೋಷನ್ ಸರಿಗೆ ಆಗ್ತಾ ಇಲ್ಲ. ಅಷ್ಟರಲ್ಲಿ NBK111 ಗ್ಲಿಮ್ಸ್ ನ ಬಿಟ್ಟಿದ್ದಾರೆ. ನಾವಿವತ್ತು ರೋಸ್ಟ್ ಮಾಡ್ತಾ ಇರೋದು ಇದೇ ಸಿನಿಮಾದ ಗ್ಲಿಮ್ಸ್ ನ. ಈ ಸಿನಿಮಾದ ಹೀರೋ ಯಾರು ಅಂತ ಗೊತ್ತಲ್ಲ, ಸೈನ್ಸ್ಗೆ ಟಕ್ಕರ್ ಕೊಡೋ ಫಿಸಿಕ್ಸ್ಗೆ ಗೂಟ ಬಡಿಯುವ ಬಾಲಯ್ಯ ಅವರು. ಈ ಸೀನ್ ನ ನೋಡ್ರಿ, ಅಣ್ಣ 2 ಕೈನ ಬಿಟ್ಟು ಅದರಲ್ಲೇ ಕೂತ್ಕೊಂಡು ಗನ್ ತಗೊಂಡು ಶೂಟ್ ಮಾಡ್ತಾನೆ. ಅಣ್ಣ, ನಾವು ಬಡವ್ರು ಇರ್ಬೋದು, ಹುಚ್ಚುಳ ಮಕ್ಕಳಲ್ಲ. ಇನ್ನೊಂದು, ಅಣ್ಣನ್ ಫೈಟಿಂಗ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಅದೇ ತರ ಇಲ್ಲಿ ನೋಡಿ, ನಮ್ಮ ಅಣ್ಣ JCB ಒಳಗೆ ಇರ್ತಾನೆ. JCB ಬಕೆಟ್ ಇಂದ ನೆಲಕ್ಕೆ ಹೊಡಿತಾನೆ, ಆದ್ರೆ ಅಲ್ಲಿದ್ದ 10-15 ಜನ ಎಲ್ಲರೂ ಎಗರು ಹೋಗ್ತಾರೆ, ಅದು ಬೈಕ್ ಸಮೇತ. ಈ ತರ ಕ್ರಿಂಜ್ ಆಕ್ಟಿವಿಟಿಗಳು ನಮ್ಮ ಬಾಲಯ್ಯಣ್ಣನ್ ಮೂವಿಯಲ್ಲೇ ಸಾಧ್ಯ. ಅದೆಲ್ಲ ಬಿಡಿ, ಈಗ ತಾನೇ ನಮ್ಮ ಅಣ್ಣ JCB ಒಳಗಿದ್ದ, ಅಷ್ಟರಲ್ಲಿ ಮಿಲಿ ಸೆಕೆಂಡ್ಸ್ ಒಳಗಡೆನೆ ಮೇಲ್ ಬಂದ್ಬಿಟ್ಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದು ಹೋಗ್ಲಿ ಬಿಟ್ಟಾಕಿ, ಈ ಕ್ಲಿಪ್ ನ ನೋಡಿ, ನಮ್ಮ ಅಣ್ಣ ಕಬ್ಬಿಣದ ಚೈನ್ ನಿಂದ ಅವರ ತಲೆಗೆ ಹೊಡಿತಾನೆ. ಅವರು ಗಾಳಿಯಲ್ಲಿ ಮುಂದೆಯಿಂದ ಪಲ್ಟಿ ಹೊಡಿತಾರೆ. ಎಂತ ಲಾಜಿಕ್ ಗುರು ಇದು! ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಡೈರೆಕ್ಟರ್ ಅವರು ಅದೇಂಗ್ ಥಿಂಕ್ ಮಾಡಿದ್ರು ನಂಗಂತೂ ಗೊತ್ತಿಲ್ಲ. ನಲ್ಲಿ ಬಾಲಯ್ಯನ್ ಸಿನಿಮಾದಲ್ಲಿ ಫೈಟಿಂಗ್ ಹೆಂಗಾದ್ರೂ ಇರ್ಲಿ ನಡೀತೈತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟೋಟಲ್ ಆಗಿ ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳಿ. ಗೊತ್ತಿದ್ದು ಬಾಲಯ್ಯನ್ ಸಿನಿಮಾ ನೋಡಕ್ಕೆ ಹೋಗ್ತೀವಲ್ಲ, ಅದು ನಮ್ಮ ತಪ್ಪು. ನಮ್ಮ ಕೆರ ತಗೊಂಡ್ ನಾವ್ ಹೊಡ್ಕೋಬೇಕು. ಈ ಗ್ಲಿಮ್ಸ್ ಗೆ ನನ್ನ ರೇಟಿಂಗ್ 0. ಹೌದಾ? ಹೌದು. ಇವನಿಗೆ, ಈ ಮೂವಿ ಟೀಮ್ ಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಿಮಗೆ ಹೇಗೆ ಅನಿಸ್ತು? ಇದೇ ತರ ಕಾಮಿಡಿ ರೋಸ್ಟ್ ವಿತ್ ಮೂವಿ ರಿವ್ಯೂ ಏನಾದ್ರು ಬೇಕಾಗಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು.